ತುಲಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ವಿಶೇಷವಾದಂತಹ ವಿಚಾರ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀರಿ. ದೃಷ್ಟಿದೋಷ. ತುಲಾ ರಾಶಿಯವರಿಗೆ ದೃಷ್ಟಿದೋಷ ಯಾಕಾಗತ್ತೆ, ಹೇಗಾಗತ್ತೆ, ಏನು ಪರಿಹಾರ? ನಾನು ಸಿಂಪಲ್ ಪರಿಹಾರವನ್ನು ಹೇಳ್ತೇನೆ ಹಾಗೂ ವಿಶೇಷವಾದಂತಹ ಪರಿಹಾರವನ್ನು ಹೇಳ್ತೇನೆ, ಎರಡೂ ಹೇಳ್ತೇನೆ, ಆಯಿತಾ? ಮೊದಲನೇದಾಗಿ ನಿಮಗೆ ತುಲಾ ರಾಶಿಯವರಿಗೆ ದೃಷ್ಟಿದೋಷ ಯಾವ ರೀತಿಯಲ್ಲಾಗತ್ತೆ ಅನ್ನುವಂಥದ್ದನ್ನು ತಿಳಿಸ್ತೇನೆ ನಿಮಗೆ. ನೋಡಿ, ಬಹುಮುಖ್ಯವಾಗಿ ನಿಮ್ಮ ತುಲಾ ರಾಶಿಯವರಿಗೆ ಅಂದರೆ ಎಲ್ಲ ರಾಶಿಯವ್ರಿಗೂ ಅವರವರ ಆ್ಯಟಿಟ್ಯೂಡ್, ಅವರವರ ಗುಣ ಸ್ವಭಾವ, ಅವರಿರುವ ವಿಧಾನ, ಇದರಿಂದೆಲ್ಲ ದೃಷ್ಟಿಯಾಗುತ್ತೆ. ಆದರೆ ತುಲಾ ರಾಶಿಯವರು ಡೆಡ್ ಆಪೋಸಿಟ್. ನೀವು ಇರುವ ವಿಧಾನದಿಂದಾಗಲಿ ಅಥವಾ ನೀವು ನಡೆದುಕೊಳ್ಳುವ ವಿಧಾನದಿಂದಾಗಲಿ ನಿಮ್ಮ ಜೀವನ ಶೈಲಿಯಿಂದಾಗಿ ನಿಮಗೆ ದೃಷ್ಟಿ ಆಗಲ್ಲ. ಸಾಮಾನ್ಯವಾಗಿ ತುಲಾ ರಾಶಿಯವರಿಗೆ ತುಲಾ ರಾಶಿಯವ್ರದ್ದು ಕಾನ್ಸೆಪ್ಟೇ ಸ್ವಲ್ಪ ಡಿಫರೆಂಟ್. ನಿಮಗೆ ದೃಷ್ಟಿದೋಷ ಆಗ್ತಕ್ಕಂಥದ್ದೇ ಬೇರೆ ರೀತಿಯಲ್ಲಿ. ನಿಮಗೆ ದೃಷ್ಟಿದೋಷ ಬೇರೆ ಥರ. ಉದಾಹರಣೆಗೆ ಸಿಂಹರಾಶಿಯವರು ಅತ್ಯಂತ ಗಾಂಭೀರ್ಯ ಸ್ವಭಾವದಲ್ಲಿರ್ತಾರೆ, ಅದರಿಂದ ಅವ್ರಿಗೆ ದೃಷ್ಟಿ ಆಗ್ಬಹುದು. ಮೇಷರಾಶಿಯವರಿಗೆ ಅವರ ಒಂದು ಗತ್ತು ಇತ್ಯಾದಿ ಸಿಟ್ಟು, ಅವ್ರದ್ದೊಂದು ಏನೋ ನೋಡೋರಿಗೆ ಇದು ಅಹಂಕಾರ ಅಂತ ಅನ್ಸ್ಬಿಟ್ಟು ಅಲ್ಲೇನಾರು ಒಂದಿಷ್ಟು ದೃಷ್ಟಿ ಆಗ್ಬೋದು. ಕನ್ಯಾ ರಾಶಿಯವರು ತುಂಬ ಮಾತಾಡ್ಬಿಡ್ತಾರೆ, ಅದರಿಂದಾಗ ಅವ್ರಿಗೆ ದೃಷ್ಟಿ ಆಗ್ಬೋದು. ಬಟ್ ನಿಮಗೆ ಆ ಥರ ಅಲ್ಲ ದೃಷ್ಟಿ ಆಗೋದು. ನಿಮಗೆ ದೃಷ್ಟಿಯಾಗುವ ಪ್ಯಾಟರ್ನೇ ಚೇಂಜ್. ನಿಮಗೆ ಹೆಂಗೆ ಅಂತಂದರೆ, ನಿಮಗೆ ತುಲಾ ರಾಶಿಯವ್ರು ನೋಡಿದ ತಕ್ಷಣ ಎದುರುಗಡೆ ಇರತಕ್ಕಂಥ ವ್ಯಕ್ತಿಗೆ ಅನ್ಸೋದೇನು ಗೊತ್ತಾ, ಈ ವ್ಯಕ್ತಿ ಹೀಗಿರಲಿಕ್ಕೆ ಇವ್ರ ಹಿಂದೆ ಇರುವ ಒಂದು ಶಕ್ತಿ ಕಾರಣ ಅಂತ ಅನ್ಸುತ್ತೆ. ಗೊತ್ತಲ್ವಾ? ನಿಮ್ಮ ಹಿಂದಿರುವ ಯಾವುದೋ ಶಕ್ತಿಯನ್ನು ಗುರುತಿಸ್ತಾರೆ. ಅಂದರೆ ನಿಮ್ಮ ಪಾಡಿ ನೀವು ಯಾವುದೋ ಒಂದು ಜಾಬ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಜನಗಳಿಗೆ ಹೆಂಗೆ ಕಾಣೋದು ಗೊತ್ತಾ, ಈ ಜಾಬ್ ಹೆಂಗೆ ಸಿಕ್ತು ಇವನಿಗೆ, ಓ ಯಾರೋ ಇದ್ದಾರೆ ಅವ್ನು ಕೊಡ್ಸಿದ್ದಾನೆ ಜಾಬು. ಅಥವಾ ತುಂಬ ಸಕ್ಸಸ್ಫುಲ್ಲಾಗಿ ಜಾಬ್ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ, ಏನು ಸಮಸ್ಯೆ ಇಲ್ದಂಗೆ ಅದೇನು ಕೆಲಸ, ಎಲ್ಲರದ್ದು ಕೆಲಸ ಉದುರೋಯ್ತು, ಇವ್ನು ಮತ್ತೆ ಕೆಲಸ ಯಾಕೆ ಹೋಗಲಿಲ್ಲ, ಓ ಯಾರೋ ಇದ್ದಾರೆ. ಓ ಇವ್ ಹೆಂಗೆ ತೊಗೊಂಡ, ಇವನು ಎಷ್ಟು ಸಕ್ಸಸ್, ಒಳ್ಳೆ ಹೆಸರು ಹೆಂಗೆ ಸಂಪಾದನೆ ಮಾಡ್ದ, ಓ ಯಾರೋ ಇದ್ದಾರೆ, ಹಾಂ ಅವ್ರು ಹೆಲ್ಪ್ ಮಾಡ್ತಾರೆ, ಅದಕ್ಕೆ ತೊಗೊಳ್ತಾರೋದು ಇವರು, ಓ ಇವ್ರದ್ದು ಹೆಲ್ಪ್ ಇದೆ. ಅಂದರೆ ತುಲಾ ರಾಶಿಯವರ ಸಮಸ್ಯೆ ದೃಷ್ಟಿ ಹೆಂಗಾಗ್ಬಿಡುತ್ತಪ್ಪ ಅಂದರೆ, ನಿಮಗೆ ಸಹಾಯ ಮಾಡುವಂತಹ ಒಂದಿಷ್ಟು ದೊಡ್ಡ 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 ಜನ ಅಂತ ಏನಿರ್ತಾರಲ್ಲ, ಅವ್ರನ್ನ ನೋಡಿ ನಿಮಗೆ ದೃಷ್ಟಿ ಆಗ್ಬಿಡುತ್ತೆ. ಅಂದರೆ ನಿಮ್ಮನ್ನು ನೋಡೋರು ಅವ್ರನ್ನ ನೋಡ್ತಾರೆ, ಓಹೋ ಅವರಿದ್ದಾರೆ ನೋಡೋದ ಇವಂತ ಲಕ್ ಇವನಿಗೆ, ಅಂಥವರೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಅಂತ. ಬಟ್ ಸತ್ಯ ಏನು ಗೊತ್ತಾ, ನಿಮಗೆ ಯಾರು ಹೆಲ್ಪ್ ಮಾಡ್ತಾರಲ್ಲ ಅವರ ಸ್ವಾರ್ಥಕ್ಕೋಸ್ಕರ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಎರಡನೇದೇನಪ್ಪ ಅಂದರೆ, ನಿಮ್ಗೆ ಹೆಲ್ಪ್ ಮಾಡ್ತಾರ ನಿಮ್ಮನ್ನು ಹಾಕೊಂಡು ತುಳಿದು ಬಿಡ್ತಾರೆ. ಬೇಕಾರೆ ಅವ್ರಿಗೆ ಸಮಸ್ಯೆ ಬಂತು ಅಂದರೆ ಬಲಿಕ ಬಕರ ಒಬ್ಬರು ಬೇಕು ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಬಲಿ ಕೊಡ್ಲಿಕ್ಕೋಸ್ಕರ ಚೆನ್ನಾಗಿ ಈ ಕುರಿಗಳಿಗೆ ಮುನೇಶ್ವರನ ಹೆಸರು ಮತ್ತೊಂದು ಹೆಸರು ಹೇಳಿ ಬಿಟ್ಕೊಂಡ್ಬಿಡ್ತಾರಂತೆ. ಮರಿ ಇದ್ದಾಗಲಿಂದನೇ ಅದಕ್ಕೆ ದಿನ ಕೊಡೋದು, ದಿನ ಹುಲ್ ತಿನ್ಸೋದಂತೆ ಓ ಅಂತ. ಅದು ಚೆನ್ನಾಗಾಯಿತು ಅಂದ ವರ್ಷಕ್ಕೊಂದ್ಸಲ ಬಂದು ಕಡ್ದು ಬಿಡೋದನ್ನ ಅಂತ. ಈ ತುಲಾ ರಾಶಿಯವ್ರು ಹಂಗೆ ಆಗ್ಬಿಡ್ತಾರೆ. ನೀವು ಕೆಲಸ ಮಾಡುವ ಜಾಗದಲ್ಲಿ ಮೇಲಧಿಕಾರಿಗಳೆಲ್ಲ ನಿಮ್ಮನ್ನು ಕುರಿ ಥರ ಸಾಕ್ತಾ ಇರ್ತಾರೆ. ನೀವೇನು ಓ ಕರೆಕ್ಟಾಗಿ ಹುಲ್ಲು ಕೊಡ್ತಾ ಇದ್ದಾನೆ, ಓ ನಮ್ಮ ಮೇಲಧಿಕಾರಿ ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತ. ಏನೋ ಜಾತ್ರೆ ಬಂತು ಅಂದರೆ ನಿಮ್ಮನ್ನ ಕತೆ ಮುಗೀತು ಅಂತ ಅರ್ಥ. ಸೊ ಹೀಗೆ ಬಲಿಕ ಬಕ್ರ ಆಗ್ತಕ್ಕಂಥದ್ದು ಜಾಸ್ತಿ. ತುಲಾ ರಾಶಿಯವ್ರಿಗೆ ಏನಾಗುತ್ತೆ, ಈ ದೃಷ್ಟಿ ದೋಷ ಅವ್ರಿಗೆ ಎಷ್ಟೋ ಕೆಲಸಗಳು ಮಾಡಿ ಅದರ ಪ್ರತಿಫಲ ಕೈ ಸಿಗೋ ಟೈಮ್ನಲ್ಲಿ ಹೊಟ್ಟೋಗ್ಬಿಡುತ್ತೆ ಅವರಿಗೆ. ಸೊ ಇಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಏನಪ್ಪ ಅಂದರೆ, ನಿಮ್ಮ ಹಿಂದೆ ಇರುವಂತಹ ಜನರಿಂದಾಗಿ, ಅವರು ನಿಮಗೆ ಮಾಡ್ತಾ ಇರುವಂತಹ ಸಹಾಯದಿಂದಾಗಿ ತುಲಾ ರಾಶಿಯವ್ರಿಗೆ ಎಷ್ಟೋ ಸಲ ದೃಷ್ಟಿ ಆಗ್ಬಿಡುತ್ತೆ. ಬಹಳಷ್ಟು ದೃಷ್ಟಿ ಆಗೋದು ಅಲ್ಲಿಂದ. ಇನ್ನೊಂದು ವಿಶೇಷವಾದಂತಹ ದೃಷ್ಟಿ ಎಲ್ಲಿ ಬಂದ್ಬಿಡುತ್ತಪ್ಪ ನಿಮಗೆ ಅಂತಂದರೆ, ತುಲಾ ರಾಶಿಯವರಿಗೆ ಒಂದಿಷ್ಟು ಅದೃಷ್ಟವಶಾತ್ ಒಂದಿಷ್ಟು ಕೆಲಸಗಳಾಗ್ತಾ ಇರುತ್ತೆ. ಅದೃಷ್ಟವಶಾತ್ ಅಂದರೆ ಅದೃಷ್ಟ ತುಂಬ ಚೆನ್ನಾಗಿ, ಯಾಕೆಂದರೆ ನಿಮಗೆ ಭಾಗ್ಯಾಧಿಪತಿ ವ್ಯಯಾಧಿಪತಿ ಒಬ್ಬನೇ ಬುಧ. ಸೊ ಆದ್ದರಿಂದ ಅಲ್ಲಿ ಬುಧನಿಂದಾಗಿಯೂ ಸಹ ಒಂದಿಷ್ಟು ನಿಮಗೆ ದೃಷ್ಟಿ ಆಗ್ಬಿಡುತ್ತೆ. ಅಂದರೆ ಪ್ರತಿಯೊಬ್ಬರು ಇನ್ನೊಬ್ಬರನ್ನ, ಅಂದರೆ ನಿಮ್ಮನ್ನು ನೋಡಿದಾಗ ಅವ್ರೇನಾದ್ರು ಅವ್ರಿಗೆ ಹೋಲಿಕೆ ಮಾಡಿಸಿದಾಗ ಕೆಲವಿಷ್ಟು ಪಾಯಿಂಟ್ಸ್ ನಿಮಗೆ ಅದೃಷ್ಟವಶಾತ್ ಸಿಕ್ಕಿರುತ್ತೆ. ಅದೃಷ್ಟವಶಾತ್ ನಿಮ್ಮ ಹತ್ರ ಏನೋ ಒಂದಿರುತ್ತೆ, ಅದು ಇನ್ನೊಬ್ಬರ ಹತ್ರ ಇರಲ್ಲ. ಒಂದು ಅಧಿಕಾರ ಅಂದರೆ ನಿಮ್ಮ ಹತ್ರ ಒಂದು ವಿದ್ಯೆ ಇರಬಹುದು, ಯಾವುದೋ ಒಂದು ಟ್ಯಾಲೆಂಟ್ ಇರಬಹುದು, ಮತ್ತು ಏನೋ ಒಂದು ಎಕ್ಸ್ಟ್ರಾ ಇರುತ್ತೆ ನಿಮ್ಮ ಹತ್ರ. ಆ ಎಕ್ಸ್ಟ್ರಾ ಟ್ಯಾಲೆಂಟ್ ಇರುತ್ತಲ್ಲ, ಅದರಿಂದಾಗಿ ಅದೃಷ್ಟವಶಾತ್ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರಲ್ಲೋದಕ್ಕೂ ನಿಮಗೆ ಅವಕಾಶ ಕೊಡ್ತಾರೆ, ನಿಮ್ಮನ್ನೇ ಮುಂದೆ ಇದು ಮಾಡ್ತಾರೆ, ನೀವೇ ಸರ್ವೈವ್ ಆಗ್ತೀರಾ ಎಷ್ಟೋ ಕಡೆ ಎಷ್ಟೋ ವಿಚಾರಗಳಲ್ಲಿ. ಅದು ಕೂಡ ದೃಷ್ಟಿಗೆ ಕಾರಣ ಆಗೋದು. ನೋಡಿದ ಅವನು ಅದೃಷ್ಟ ಏನು ಚೆನ್ನಾಗಿದೆ, ಇವ್ರ ಹಿಂದೆ ಯಾರೋ ಇದ್ದಾರೆ ಅನ್ನೋದು ಒಂದು ದೃಷ್ಟ, ಅಂದರೆ ಒಂದು ದೃಷ್ಟಿಗೆ ಒಂದು ಕಾರಣ. ಆದರೆ ಇವನು ಅದೃಷ್ಟ ನೋಡುವಂತ, ನೀವಿಲ್ಲ ಅಳ್ತಾ ಇರ್ತೀರ, ಅಯ್ಯೋ ನನ್ನ ಅದೃಷ್ಟ ಯಾಕೆ ಹಿಂಗೆ ಹಾಳಾಗೋಗಿದೆ, ಯಾಕೆ ನನಗಿಷ್ಟು ಕಷ್ಟ ಆಗ್ತಾ ಇದೆ, ಮೇಲಿಂದ ಮೇಲೆ ಚಿಂತೆ ಮಾಡ್ತಾ ಇರ್ತೀರಾ. ಆದರೆ ಹೊರಗಿಂದ ನೋಡುವವರಿಗೆ ಕಾಣೋದೇ ಬೇರೆ, ಅವ್ರಿಗಿದು ಯಾವುದೂ ಕಾಣಲ್ಲ.
ನಿಮಗೆ ಆ್ಯಕ್ಚುಲಿ ಷಷ್ಠ್ಯಾಧಿಪತಿಯ ಗುರು ಅಂದಾಗ ತುಲಾರಾಶಿಯವರಿಗೆ ದೊಡ್ಡ ದೊಡ್ಡ ಜನ ನಿಮ್ಮನ್ನು ತುಂಬ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾರೆ. ಸಾಲಗಳ ವಿಚಾರದಲ್ಲಿ ಬೇರೆ ಬೇರೆ ಎಲ್ಲ ಸಮಸ್ಯೆಗಳಲ್ಲಿ ನಿಮ್ಗೆ ಕಂಟ್ರೋಲ್ ಮಾಡ್ಕೊಂಬಿಟ್ಟಿರ್ತಾರೆ. ನಿಮ್ಮನ್ನು ಅವ್ರು ಹೇಳ್ದಾಗ ನೀವು ಕುಣಿಯೋಂಗೆ ಮಾಡ್ಕೊಂಬಿಟ್ಟಿರ್ತಾರೆ ನಿಮ್ಮನ್ನು, ಗೊತ್ತಲ್ವಾ. ಬಟ್ ತುಲಾರಾಶಿಯವರಿಗೆ ಎದುರುಗಡೆ ಅವ್ರು ನೋಡ್ಬೇಕಾದ್ರೆ ಅವ್ರು ಬೇರೆ ಥರ ಕಾಣ್ತಾ ಇರತ್ತೆ. ಅವರಿಗೆ ಆ ಕಾನ್ಸೆಪ್ಟೇ ಪೂರ ಬೇರೆ ರೀತಿಯಲ್ಲಿ ಕಾಣ್ತಾ ಇರ್ತೀರ ನೀವು ಅವರಿಗೆ. ನಿಮ್ಮ ಕೆಲವಿಷ್ಟು ಗುಣ ಸ್ವಭಾವಗಳಿದ್ದಾವೆ. ಇದು ಅದೃಷ್ಟ 2ನೇ ಪಾಯಿಂಟ್ ಆಯ್ತು. 3ನೇ ಪಾಯಿಂಟ್ ಏನಪ್ಪ ಅಂತಂದರೆ, ಎಷ್ಟೋ ಕಡೆ ನೀವು ತಪ್ಪಿಸಿಕೊಂಡು ಹೋಗುವಂತಹ ಒಂದು ವಿಧಾನ. ಯಾರೂ ಸಹ ನಿಮಗೆ ದೊಡ್ಡ ನಿಮ್ಮ ಹಿಂದ್ಗಡೆ ಯಾರೋ ನಿಂತ್ಕೊಂಡಿದ್ದಾರೆ, ಅವ್ರು ನಿಮ್ಮನ್ನು ಕಾಪಾಡ್ತಾರೆ ಅನ್ನೋ ರೀತಿಯಲ್ಲೂ ದೃಷ್ಟಿ ಆಗದೆ ಹೋದ್ರೂ, ಅದೃಷ್ಟವಶಾತ್ ನಿಮಗೇನೋ ಒಂದು ಅದೃಷ್ಟ ನಿಮ್ಮ ಮೂಲಕ ಬಂತು, ಅಲ್ಲೂ ಸಹ ನಿಮಗೆ ಏನೋ ಅಂದರೆ ಅದರಿಂದ ನಿಮಗಾಗಿಲ್ಲ ಅಂದ್ರೂ ಒಂದಿಷ್ಟು ಬುದ್ಧಿವಂತಿಕೆ ನಿಮ್ಮಲ್ಲಿರ್ತದಲ್ಲ. ನೀವು ಮೈಯೆಲ್ಲ ಎಣ್ಣೆ ಹಚ್ಕೊಂಡಿರ್ತೀರ, ಎಲ್ಲೂ ಸಿಗಾಕೊಳ್ಳೋದಿಲ್ಲ, ಜಾರ್ಕೊಂಡು ಹೋಗ್ಬಿಡ್ತೀರಲ್ಲ, ಅದು ಲಾಸ್ಟ್ ಎಂಡ್ ಆಫ್ ದಿ ಪಾಯಿಂಟಲ್ಲಿ ಇವ್ನು ಸಿಗಾಕೊಳ್ಳೇ ಇಲ್ವಲ್ಲ, ಯಾರೂ ಹೆಲ್ಪ್ ಮಾಡಲಿಲ್ಲ, ಏನೂ ಮಾಡಿಲ್ಲ, ಆದರೂ ಇವ್ನು ಸಿಗಾಕೊಳ್ಳಿಲ್ವಲ್ಲ ಅಂತ ಅಲ್ಲೂ ಕೂಡ ಒಂದಿಷ್ಟು ದೃಷ್ಟಿ ಆಗುತ್ತೆ. ಈ ದೃಷ್ಟಿ ಅನ್ನುವಂಥದ್ದು ಒಂದು ನೀವು ನೋಡೋಕ್ಕೆ ಚೆನ್ನಾಗಿದ್ದರೆ ದೃಷ್ಟಿ ಆಗುತ್ತೆ, ಚೆನ್ನಾಗಿದ್ದರೆ ಮಾತ್ರ ದೃಷ್ಟಿ ಆಗುತ್ತೆ ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ. ಹಾಗಲ್ಲ, ನೋಡೋಕ್ಕೆ ಚೆನ್ನಾಗಿಲ್ಲ ಅಂದ್ರೂ ದೃಷ್ಟಿ ಆಗುತ್ತೆ, ನೋಡೋದು ಚೆನ್ನಾಗಿಲ್ಲ ಅಂತ ಅಲ್ಲೂ ದೃಷ್ಟಿ ಆಗುತ್ತೆ. ಇನ್ನೊಂದು ಮಾತಿನಿಂದ ದೃಷ್ಟಿ ಆಗುತ್ತೆ. ಕೆಲವರು ಚೆನ್ನಾಗಿ ಮಾತಾಡ್ತಾರೆ, ಅವಾಗೂ ದೃಷ್ಟಿ ಆಗುತ್ತೆ. ಯಾಕೆಂದರೆ ತುಲಾ ರಾಶಿಯಾಗಿದ್ದು ಲಗ್ನ ಬೇರೆ ಬೇರೆ ಆಗಿದ್ದರೂ ಸಹ ಇದು ವ್ಯತ್ಯಾಸ ಆಗುತ್ತೆ. ಈಗ ನೀವು ತುಲಾ ರಾಶಿಯಾಗಿ ಕನ್ಯಾ ಲಗ್ನ, ತುಲಾ ರಾಶಿಯಾಗಿ ಮಿಥುನ ಲಗ್ನ ಆದಾಗ ಮಾತಿನ ಪ್ರಭಾವ ಜಾಸ್ತಿ ಇರುತ್ತೆ. ಆಗ ನಿಮಗೆ ತುಲಾ ರಾಶಿಯವರು ಮಾತಿನಿಂದಾಗಿ ಸಮಸ್ಯೆ ಆಗ್ಬೋದು. ಸೊ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಬೇಕು. ರಾಶಿ ಹಾಗೂ ಲಗ್ನ ಇದರಲ್ಲೇ ನಿಮ್ಮ ಸ್ವಭಾವಗಳಲ್ಲಿ ವ್ಯತ್ಯಾಸ ಬರ್ತಕ್ಕಂಥದ್ದು. ಇಲ್ಲಿ ನಾನು ಬಹಳ ಮುಖ್ಯವಾಗಿ ನಿಮಗೆ ಇದರಿಂದ ಆಗುವ ಅನಾಹುತಗಳನ್ನು ತಿಳಿಸ್ತೇನೆ. ಎಷ್ಟೋ ಕೆಲಸಗಳು ದೃಷ್ಟಿದೋಷದಿಂದ ನಿಂತ್ಕೊಂಡ್ಬಿಡುತ್ತೆ ನಿಮ್ಮದು. ನೀವು ಅಂದ್ಕೊಂಡಿರ್ತೀರ, ನನಗೆ ಇದು ತುಂಬ ಚೆನ್ನಾಗಿದೆ, ಎಲ್ಲ ಕೆಲಸ ನಿರ್ವಿಘ್ನವಾಗಿ ಆಗುತ್ತೆ ಅಂತ. ರಪ್ ಅಂತ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ, ಒಂದೊಳ್ಳೆ ಬಿಸ್ನೆಸ್ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ, ಒಳ್ಳೊಳ್ಳೆ ಕೆಲಸ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ, ಸ್ಯಾಲ್ರಿ ಹೈಕ್ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ, ಯಾವುದೋ ಅಧಿಕಾರ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ, ಒಳ್ಳೆ ರೀತಿಯಲ್ಲಿ ವಿವಾಹ ನಿಶ್ಚಯ ಆಗಿ ಮತ್ತೊಂದೇನೋ ಸಮಸ್ಯೆ ಆಯಿತು. ಹೀಗೆ ಪ್ರತಿಯೊಂದು ಶುಭ ಕಾರ್ಯಗಳು ನಿಮಗೇನೋ ಒಂದು ಏಳಿಗೆ ಅಂತ ಬಂದಾಗ ನಿಮಗೆಲ್ಲ ಅಡ್ಡಗಾಲ ಆಗ್ತಕ್ಕಂಥದ್ದು ದೃಷ್ಟಿದೋಷ. ನೀವು ಅದನ್ನು ಆ್ಯಕ್ಚುಲಿ ಬಹಳ ಸೈಲೆಂಟ್ ಆಗಿರ್ತೀರ, ನೀವು ಹೆಚ್ಚು ಹೇಳ್ಕೊಳಲ್ಲ. ಅದು ವಿಷಯ ಆಗೋ ತನಕ, ಕೆಲಸ ಆಗೋ ತನಕ ನೀವು ಎಲ್ಲೂ ಹೇಳಿರಲ್ಲ. ಆದರೂ ಕೂಡ ಕೆಲವಿಷ್ಟು ಈ ನಾನು ಹೇಳಿದಂಥ ಇತರೆ ಫ್ಯಾಕ್ಟರ್ಗಳಿದಾವಲ್ಲ, ಆ ಇತರೆ ಫ್ಯಾಕ್ಟರ್ಗಳಿಂದಾಗಿ ದೃಷ್ಟಿಯಾಗಿ ಕೆಲಸಗಳು ಸಮಸ್ಯೆ ಆಗ್ಬಿಡುತ್ತೆ. ಯಾಕೆಂದರೆ ನೀವು ಆ್ಯಕ್ಚುಲಿ ತುಂಬ ಮೌನ ವಹಿಸಿ ಯಾರಿಗೂ ಒಂದು ತುಟಿಕ್ ಪಿಟಿಕ್ ಅಂದೇ ತುಂಬ ಸೈಲೆಂಟಾಗಿ ಕೆಲಸ ಮಾಡ್ಕೊಂಬರ್ತೀರ. ಆದರೂ ಕೂಡ ದೃಷ್ಟಿಯಲ್ಲಿ ಎಲ್ಲ ಇದಾಗ್ಬಿಡುತ್ತೆ, ಆಯ್ತಲ್ವ. ಈಗಿನ ಕಾಲದಲ್ಲಂತೂ ವಾಟ್ಸಪ್ಪು, ಫೇಸ್ಬುಕ್ಕು, ಸಾಮಾಜಿಕ ಜಾಲತಾಣಗಳಿದೆ, ಯಾವುದನ್ನು ಮುಚ್ಚಿಟ್ಟೇನೂ ಮಾಡೋಕ್ಕಾಗಲ್ಲ, ಬಹಳ ಕಷ್ಟ. ಸೊ ಆದ್ದರಿಂದ ನೀವು ಎಲ್ಲಿಗೆ ಹೋಗಿದ್ದೀರಾ ಅನ್ನೋದರಿಂದ ಹಿಡಿದು, ನೀವು ಯಾವುದ್ರಲ್ಲಿ ಓಡಾಡ್ತಾ ಇದ್ದೀರಾ ಅನ್ನೋದರಿಂದ ಹಿಡಿದು, ನೀವು ಎಲ್ಲಿ ತಿಂತಾ ಇದ್ದೀರಾ ಅನ್ನೋದರಿಂದ ಹಿಡಿದು ಪ್ರತಿಯೊಂದೂ ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮನ್ನು ಗಮನಿಸ್ತಾ ಇರ್ತಾರೆ. ಸೊ ನಿಮ್ಮ ಏಳಿಗೆ ಆಗಲಿ, ನಿಮ್ಮ ಎಲ್ಲದೂ ಗಮನಿಸ್ತಾ ಇರ್ತಾರೆ. ಸೊ ಅದರಿಂದ ದೃಷ್ಟಿ ಜಾಸ್ತಿ. ನಿಮಗೆ ದೃಷ್ಟಿ ಪರಿಹಾರ ಏನು ಗುರುಗಳೇ? ದೃಷ್ಟಿಯಿಂದ ಏನೇನು ಸಮಸ್ಯೆಗಳಾಯಿತು, ಎಲ್ಲ ಕಷ್ಟ ಎಲ್ಲ ಕೆಲಸ ಎಲ್ಲ ಹಾಳಾಗುತ್ತೆ, ಓಕೆ. ದೃಷ್ಟಿಗೆ ಪರಿಹಾರ ಏನು? ದೃಷ್ಟಿಗೆ ಪರಿಹಾರ ನಿಮಗೆ ಒಂದು ವಿಶೇಷವಾದಂಥ ಮಂತ್ರವನ್ನು ಈ ವಿಡಿಯೋ ಎಂಡಲ್ಲಿ ಹೇಳಿ ನಿಮಗೆ ತಿಳಿಸ್ಕೊಡ್ತಾನೆ. ಆ ಮಂತ್ರವನ್ನು ನೀವು ಹೇಳ್ಕೊಳಕ್ಕಾಗಲ್ಲ, ಜಸ್ಟ್ ಕೇಳಿಸ್ಕೊಳ್ಳಿ ಸಾಕು. ಪ್ರತಿದಿನ ರಾತ್ರಿ ಕೆಲಸದಿಂದ ಬಂದಮೇಲೆ, ಅಂಗಡಿಯಿಂದ ಬಂದಮೇಲೆ, ನಿಮ್ಮ ಉದ್ಯೋಗದಿಂದ ಎಲ್ಲೋ ರಾತ್ರಿ ಮಲಗುವ ಮುನ್ನ ಸಲ ಕೈಕಾಲು ತೊಳ್ಕೊಂಬಂದು ನಿಮ್ಮ ಹಾಸಿಗೆ ಮೇಲೆ ಪರವಾಗಿಲ್ಲ ಆ ಮಂತ್ರವನ್ನು ರಿಪೀಟೆಡ್ಡಾಗಿ ಒಂದು 10 ಸಲನೋ 11 ಸಲನೋ ರಿಪೀಟೆಡ್ಡಾಗಿ ಕೇಳಿ. ಮಿನಿಮಮ್ 9 ಸಲನಾರು ಮಿನಿಮಮ್ ಆ ಮಂತ್ರವನ್ನು ರಿಪೀಟೆಡ್ಡಾಗಿ ಕೇಳಿಸ್ಕೊಳ್ಳಿ. ಆವಾಗ ನಿಮಗೇನಾಗುತ್ತೆ, ಆ ದೃಷ್ಟಿಗೆಲ್ಲ ನಿಮಗೆ ಹೊರಗಡೆ ಹೋಗುತ್ತೆ, ಅಂದರೆ ನಿಮ್ಮನ್ನು ಬಿಟ್ಟು ಹೋಗ್ತಕ್ಕಂಥದ್ದು ಇರ್ತದೆ. ಇದಲ್ಲದೆ ದೃಷ್ಟಿಯನ್ನು ತೆಗಿತಕ್ಕಂಥದ್ದು 3 ದ್ರವ್ಯಗಳು ವಿಶೇಷವಾಗಿ ಬಳಸಿ ನಿಮಗೆ ದೃಷ್ಟಿ ತೆಗಿಬೋದು. ಒಂದು ಕಲ್ಲುಪ್ಪು, ಇನ್ನೊಂದು ಬಿಳಿ ಸಾಸಿವೆ, ಮೂರನೇದು ಕರಿ ಸಾಸಿವೆ. ಈ ಒಗ್ಗರಣೆಗೆ ಹಾಕ್ತೀವಲ್ಲ ಸಾಸಿವೆ ಕಾಳು, ಅದು, ಇನ್ನೊಂದು ಬಿಳಿ ಸಾಸಿವೆ, ಇನ್ನೊಂದು ಉಪ್ಪು, ಎಲ್ಲ ಒಂದೊಂದು ಟೀ ಸ್ಪೂನಷ್ಟು ಹಾಕಿ ನಿಮಗೆ ನಿವಾಳಿಸ್ಬಿಟ್ಟು ಅದನ್ನು ಬೆಂಕಿಗೆ ಹಾಕ್ತಕ್ಕಂಥದ್ದು. ಯಾವತ್ತು ನಿವಾಳಿಸ್ಬೇಕು ಅಂತಂದರೆ, ತುಲಾರಾಶಿಯವರಿಗೆ ಗುರುವಾರಗಳಲ್ಲಿ ರಾತ್ರಿ ಟೈಮಲ್ಲಿ 8-9 ಗಂಟೆ 7 ಗಂಟೆ ಮೇಲೆ ರಾತ್ರಿ ಗುರುವಾರಗಳಲ್ಲಿ ದೃಷ್ಟಿ ತೆಗೆದರೆ, ಅಥವಾ ಬುಧವಾರಗಳಲ್ಲಿ ದೃಷ್ಟಿ ತೆಗೆದರೆ ತುಂಬ ಬೇಗ ನಿಮಗೆ ದೃಷ್ಟಿ ಹೊರಟೋಗುತ್ತೆ, ಆಯ್ತಲ್ವಾ. ಗುರುವಾರ ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್ ಬುಧವಾರ. ನಿಮಗೆ ಈ 3 ದ್ರವ್ಯಗಳು ತಗೊಂಡು ದೃಷ್ಟಿ ತೆಗೆದು ಹಾಕಿದ್ರೆ ಖಂಡಿತವಾಗಿ ನಿಮಗೆ ದೃಷ್ಟಿ ಸ್ವಲ್ಪ ಹತೋಟಿಗೆ ಬರುತ್ತೆ ಅಥವಾ ಕಡಿಮೆ ಆಗುತ್ತೆ. ಈ ದೃಷ್ಟಿನ ತುಂಬ ಪವರ್ಫುಲ್ಲು, ಸುಮ್ಮನೆ ಹಂಗಲ್ಲ ಹೋಗಲ್ಲ. ಸೊ ಮೇಲಿಂದ ಮೇಲೆ ಪ್ರಯತ್ನ ಮಾಡ್ತಾ ಇರಬೇಕಾಗತ್ತೆ. ಹಾಗೂ ರೆಗ್ಯುಲರ್ ಆಗಿ ಅದರಿಂದ ಹೊರಬರಲಿಕ್ಕೆ ಒಂದು ಇದು ಬೇಕಾಗುತ್ತೆ, ಒಂದು ಅವಕಾಶ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ಪವರ್ಫುಲ್ಲಾಗಿ ಏನಾದ್ರು ಒಂದು ಕೊಡಬೇಕು ತುಲಾರಾಶಿಯವರಿಗೆ ದೃಷ್ಟಿದೋಷ ಪರಿಹಾರಕ್ಕೋಸ್ಕರ ಅಂತಂದರೆ, ಈಗ ನೋಡಿ, ಜನವರಿ 11ನೇ ತಾರೀಕು ಗುರುವಾರ ಅಮಾವಾಸ್ಯೆಯ ಪರ್ವಕಾಲದಂದು ನಮ್ಮ ಯಾಗಶಾಲೆಯಲ್ಲಿ ನಾವು
ಕುದೃಷ್ಟಿ ಪರಿಹಾರ ಹೋಮ ಅಂತ ಮಾಡ್ತಾ ಇದ್ದೀವಿ. ಕೆಟ್ಟ ದೃಷ್ಟಿಯನ್ನು ಪರಿಹಾರ ಮಾಡುವಂಥ ಒಂದು ಮಂತ್ರ ಇದೆ, ಕುದೃಷ್ಟಿ ಪರಿಹಾರ ಮಂತ್ರ ಅಂತ. ಆ ಮಂತ್ರವನ್ನು ಬಳಸಿ ಹೋಮವನ್ನು ಮಾಡ್ತೇವೆ, ಕುದೃಷ್ಟಿ ಪರಿಹಾರ ಹೋಮ ಅಂತ. ಹಾಗೂ ಈ ದೃಷ್ಟಿಯಲ್ಲಿ ವಿಶೇಷ ಪಾತ್ರ ಕೇತು ಗ್ರಹದ್ದು ಆಗಿರುತ್ತೆ. ಆದ್ದರಿಂದ ನಾವು ಸಹಸ್ರ ಕೇತು ಶಾಂತಿಯನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಅವತ್ತು ಕೇತು ಜಯಂತಿಯೂ ಸಹ ಹೌದು. ಸೊ ಇಷ್ಟೆಲ್ಲ ಇರತಕ್ಕಂಥದ್ದು ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೆ ಎನರ್ಜೈಸ್ ಮಾಡಿದಂಥ ಕೃಷ್ಣ ಕೀಲಕ ರತ್ನ ಅಂತ ಒಂದು ರತ್ನವನ್ನು ಕೊಡ್ತಾ ಇದ್ದೇವೆ. ಈ ರತ್ನವನ್ನು ಏನು ಮಾಡಬೇಕು ನೀವು ಅಂದರೆ, ತುಲಾರಾಶರು ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರೆ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ತುಲಾರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡಿಕೊಂಡ್ರೆ ಲೈವಲ್ಲಿ ಅವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಾನು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಕುದೃಷ್ಟಿ ಪರಿಹಾರ ಹೋಮ, ಸಹಸ್ರಕೇತು ಶಾಂತಿ ಹೋಮ, ಆಮೇಲೆ ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಈ ಎಲ್ಲ ಹೋಮಗಳ ಎನರ್ಜೈಸ್ ಆಗ್ತಕ್ಕಂಥ ಈ ಒಂದು ಕೃಷ್ಣ ಕೀಲಕ ರತ್ನ. ಅದರಲ್ಲೂ ವಿಶೇಷವಾಗಿ ಸಹಸ್ರಕೇತು ಶಾಂತಿ ಹಾಗೂ ಕುದೃಷ್ಟಿ ಪರಿಹಾರ ಹೋಮ, ಇದರಲ್ಲಿ ಎನರ್ಜೈಸ್ ಆಗುವಂತಹ ಈ ಒಂದು ಕೃಷ್ಣ ಕೀಲಕ ರತ್ನ ಇದೆಯಲ್ಲ, ಇದರ ವಿಶೇಷತೆ ನೀವು ಏನು ಮಾಡಬೇಕು ಇದನ್ನು ಅಂದರೆ, ನೀವು ಮಲಗುವಾಗ ನಿಮ್ಮ ಹಾಸಿಗೆಲಿ ಇಟ್ಕೊಂಡು ಮಲ್ಕೋಬೇಕು. ಚುಚ್ಚೋ ಥರ ಇಟ್ಕೋಬೇಡಿ, ನೀವು ನಾರ್ಮಲ್ ಆಗಿ ಇಟ್ಕೊಂಡ್ರೆ ಆಯ್ತು. ಇಟ್ಬಿಟ್ಟು ಇದ್ರ ಮೇಲೆ ಮಲ್ಕೊಂಡ್ರೆ ಆಯ್ತು. ಏನಾಗುತ್ತೆ ಮಲ್ಕೊಂಡಾಗ ನೋಡಿ, ನಾನು ಆಗಲೇ ಹೇಳಿದೆ, ರಾತ್ರಿ ನೀವು ಒಂದು 7 ಗಂಟೆ 8 ಗಂಟೆ ಮೇಲೆ ದೃಷ್ಟಿಯನ್ನು ತೆಗೆಸ್ಕೊಳ್ಬಹುದು ಗುರುವಾರಗಳಲ್ಲಿ ಅಂತ. ಅದಲ್ಲದೆ ಪ್ರತಿದಿನ ರಾತ್ರಿ ಮಲಗುವಾಗ ನಾ ಈ ವಿಡಿಯೋ ಎಂಡಲ್ಲಿ ಹೇಳುವಂಥ ಮಂತ್ರವನ್ನು 9 ಬಾರಿ ರಿಪೀಟ್ ಮಾಡ್ಕೊಂಡು ಕೇಳಿಸ್ಕೊಂಡ್ರೆ ಅದು ಅದ್ಭುತವಾದ ಪರಿಹಾರ. ಅದರ ಜೊತೆಯಲ್ಲಿ ಮಲಗ್ತಿರಲ್ಲ, ಮಲಗಬೇಕಾದ್ರೆ ಇದ್ರ ಮೇಲೆ ಮಲ್ಕೊಂಡ್ರೆ ಏನಾಗುತ್ತೆ, ಇಡೀ ದಿನ ನೀವು ಎಲ್ಲೆಲ್ಲಿ ಸುತ್ತಾಡಿದ್ದೀರಾ, ಏನೇನು ನೆಗೆಟಿವ್ ಎನರ್ಜೀಸ್, ಆಫೀಸಲ್ಲಿ ಕೂತಾಗ ಯಾವುದೋ ಒಂದಿಷ್ಟು ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲೆ ಬಿತ್ತು, ಬಿಸ್ನೆಸ್ ಮಾಡ್ಬೇಕಾದ್ರೆ ಯಾರೋ ಒಂದಿಷ್ಟು ಜನ ನಿಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತೋ ಅವ್ರ ದೃಷ್ಟಿ ನಿಮಗೆ ಬಿತ್ತು, ನಿಮ್ಮ ಏಳಿಗೆ ಸಹಿಸಲಿಕ್ಕಾಗ್ದಿರುತ್ತೆ, ನಿಮ್ಮ ಆರೋಗ್ಯ, ನಿಮ್ಮ ಒಂದು ಸಂಬಳ, ನೀವೇನೋ ಎಣಿಸ್ತಾ ಇರುವ ದುಡ್ಡು, ನಿಮಗೆ ನೀವು ಮಾತಾಡ್ತಿರುವಂಥ ಯಾವುದೋ ಒಂದು ವ್ಯವಹಾರ, ಯಾವುದೋ ಒಂದು ನಿಮಗೆ ದೃಷ್ಟಿ ಬಿತ್ತು ಅಂದರೆ ಆ ದೃಷ್ಟಿ ನಿಮ್ಮಲ್ಲಿ ಹಾಗೆ ಇಟ್ಕೊಂಬಿಟ್ಟಿರುತ್ತಲ್ಲ. ನಿಮ್ಮ ಸೂಕ್ಷ್ಮ ಶರೀರ ಅಂತ ಇರುತ್ತೆ, ಈ ನಿಮ್ಮ ಶರೀರ ಇರುತ್ತಲ್ಲ ಚರ್ಮ, ಇದ್ರ ಮೇಲೆ ಮತ್ತೆ ಸೂಕ್ಷ್ಮ ಶರೀರಗಳಿರುತ್ತೆ, ಆ ಆರಾ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಆ ಸೂಕ್ಷ್ಮ ಶರೀರವನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಆರಾ ಕ್ಲೆನ್ಸಿಂಗ್ ಅಂತಾರೆ. ಆರಾ ಕ್ಲೆನ್ಸಿಂಗ್ ಮಾಡುವ ಕೆಲಸವನ್ನು ಇದು ಮಾಡುತ್ತೆ. ಇದು ಎನರ್ಜೈಸ್ಡ್ ಆದಂಥ ಕೃಷ್ಣ ಕೀಲಕ ರತ್ನ ಹೀಗೆ ಮಲಗಿಸಿ ಇದ್ರ ಮೇಲೆ ನೀವು ಮಲ್ಕೊಂಡು ಅಂದಾಗ ಏನಾಗುತ್ತೆ, ರಾತ್ರಿ ಎಲ್ಲ ನಿಮ್ಮ ಆರಾ ಕ್ಲೆನ್ಸಿಂಗ್ ಆಗ್ತಾ ಇರುತ್ತೆ, ಸೂಕ್ಷ್ಮ ಶರೀರ ಶುದ್ಧೀಕರಣ ಆಗುತ್ತೆ. ಯಾಕೆ, ಈ ಅಭಿಮಂತ್ರಿತ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಿಮಗೆ ಅಭಿಮಂತ್ರಣೆ ಮಾಡಿ ನಿಮಗೆ ಕಳಿಸ್ಕೊಟ್ಟಿರ್ತಕ್ಕಂಥ ಕುದೃಷ್ಟಿ ಪರಿಹಾರ ಹೋಮದಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಟ್ಟಿರ್ತಕ್ಕಂಥ ಕೃಷ್ಣ ಕೀಲಕವನ್ನು ಹೀಗೆ ಮಾಡಿ ನೀವು ಅದ್ರ ಮೇಲೆ ಮಲ್ಕೊಂಡಿರ್ತೀರ. ಒಂದೇ ಒಂದು ರೂಲ್ ಏನಪ್ಪ ಅಂದರೆ, ನೀವು ಬಳಸಿದ್ದು ಇನ್ನೊಬ್ಬರಿಗೆ ಬಳಸಬೇಡಿ. ಯಾಕೆ, ಒಂದು ಕೆಟ್ಟ ಕನಸು ಬೀಳ್ತಾ ಇತ್ತು, ತುಂಬ ಬೆಚ್ಚ ಬೀಳ್ತಾ ಇದ್ರಿ, ಹೆದರಿಕೆ ಆಗ್ತಾ ಇತ್ತು, ಇದ್ರ ಮೇಲೆ ಮಲ್ಕೊಂಡಾಗಿದೆ, ತುಂಬ ಚೆನ್ನಾಗಾಗಿದೆ ಹಂಗಂತ ತೊಗೊಂಡು ನಿಮ್ಮ ಮಗನಿಗೆ, ನಿಮ್ಮ ಯಜಮಾನರಿಗೆ, ನಿಮ್ಮ ಹೆಂಡತಿಗೆ, ನಿಮ್ಮ ತಮ್ಮನಿಗೆ, ನಿಮ್ಮ ಅಣ್ಣನಿಗೆ, ನಿಮ್ಮ ಅಕ್ಕನಿಗೆ, ನಿಮ್ಮ ತಂಗಿಗೆ, ನಿಮ್ಮ ಫ್ರೆಂಡ್ಸಿಗೆ ಹಂಗೆ ಕೊಡೋಕ್ಕೆ ಬರಲ್ಲ. ಈ ಆರಾ ಇದೆಯಲ್ಲ, ಸೂಕ್ಷ್ಮ ಶರೀರ, ಒಬ್ರದೊಬ್ರಿಗೆ ಮ್ಯಾಚ್ ಆಗಲ್ಲ. ಸೊ ಆದ್ದರಿಂದ ನೀವು ನೀವು ಇದನ್ನು ಹೆಸರಲ್ಲಿ ಸಂಕಲ್ಪ ಮಾಡೋಣ, ನೀವು ನೀವು ಇದನ್ನು ಬಳಸ್ಲಿಕ್ಕೆ ಶುರು ಮಾಡಿದ್ರಿ ಅಂದರೆ ನೀವೇ ಬಳಸಬೇಕು. ನೀವು ಇದನ್ನು ತೆಗೆದು ಇನ್ನೊಬ್ರಿಗೆ ಕೊಡೋಕ್ಕೆ ಬರಲ್ಲ. ಬೇಕಾದ್ರೆ ಒಡ ಹುಟ್ಟಿದವರೇ ಆಗಿರಲಿ, ನಿಮಗೆ ಹುಟ್ಟಿದಂಥ ನಿಮ್ಮ ಮಕ್ಕಳೇ ಬೇಕಾರಾಗಿರಲಿ, ಬರಲ್ಲ. ಸೊ ಆದ್ದರಿಂದ ನೀವು ದಯವಿಟ್ಟು ಅವ್ರಿಗೆ ಬೇಕಾದರೆ ಅವ್ರಿಗೆ ಇನ್ನೊಂದು ಹೆಸರು ಕೊಟ್ಕೊಂಡು ಅವ್ರಿಗೆ ತೊಗೊಳ್ಳಿ, ಬಟ್ ನೀವು ಇದನ್ನು ಬಳಸಿದ್ರೆ ನೀವೇ ಬಳಸಬೇಕು, ಆಯ್ತಲ್ವಾ. ಇದರಿಂದ ನೀವು ಆ ನೆಗೆಟಿವ್ ಎನರ್ಜೀಸ್ ತೊಗೊಂಡು ನೀವು ಮನೆಗೆ ಏನು ಮಲ್ಕೊತೀರಾ, ಮಲಗಬೇಕಾದ್ರೆ ಮನೇಲಿ ತುಂಬ ಗಲಾಟೆ, ಆ ದೃಷ್ಟಿಯಿಂದ ಗಂಡ ಹೆಂಡತಿ ಜಗಳ, ಅಥವಾ ದೃಷ್ಟಿಯಿಂದ ಆರೋಗ್ಯ ಹಾಳು, ದೃಷ್ಟಿಯಿಂದ ಮುಖ ಎಲ್ಲ ಡಲ್ಲಾಗಿ ಹೋಗಿದೆ ಗುರುಳೆ, ಮುಖದಲ್ಲಿ ಕಾಂತಿನೇ ಇಲ್ಲ, ಏನೂ ಮಾಡಲಿಕ್ಕೆ ಉತ್ಸಾಹನೇ ಇಲ್ಲ, ಇತ್ಯಾದಿ ವಗೇರೆ ಇಷ್ಟು ಶುದ್ಧ ನೀವು ಚಿಂತೆ ಮಾಡ್ತಿರ್ತೀರಲ್ಲ, ಸುಮ್ಮನೆ ಇದನ್ನು ಹಾಸಿಗೆ ಇಟ್ಕೊಂಡು ಮಲ್ಕೊಂಬಿಡೋದಷ್ಟೇ. ಬೆಳಗ್ಗೆ ಎದ್ದಾಗ ಫ್ರೆಶ್ ಆಗಿರುತ್ತೆ, ಒಳ್ಳೆ ನಿದ್ದೆ ಆಗಿ, ಯಾಕಂದರೆ ನಿಮ್ಮ ಸೂಕ್ಷ್ಮ ಶರೀರ ಶುದ್ಧೀಕರಣ ಆಗುತ್ತೆ, ಒಂದು ಒಳ್ಳೆ ಇದರಲ್ಲಿ ಹೋಗಿದ್ರಾಯ್ತು. ಮತ್ತೆ ರಾತ್ರಿ ಬರೋಷ್ಟರಲ್ಲಿ ಮತ್ತೆಲ್ಲ ಸುತ್ಕೊಂಡು ಬಂದಿರ್ತೀರಾ, ಏನೂ ಚಿಂತೆ ಇಲ್ಲ. ರಾತ್ರಿ ಮಲಗುವ ಮುನ್ನ ಈ ಸ್ತೋತ್ರವನ್ನು ಕೇಳಿಸ್ಕೊಂಡು ಈ ಮಂತ್ರವನ್ನು 9 ಸಲ ಕೇಳಿಸ್ಕೊಂಬಿಡ್ರಿ, ಇದ್ರ ಮೇಲೆ ಮಲ್ಕೊಂಬಿಡ್ರಿ ಅಷ್ಟೇ. ಮತ್ತೆ ಮರುದಿನ ಬೆಳಗ್ಗೆ ಮತ್ತೆ ಎನರ್ಜೈಸ್ಡ್. ಸೊ ಅದರಿಂದ ಈ ಆರಾ ಕ್ಲೆನ್ಸಿಂಗ್ ರೆಗ್ಯುಲರ್ ಆಗಿ ನಡೀತಾ ಇದ್ದರೆ ನಿಮ್ಮ ದೃಷ್ಟಿ ಕಾಲಕಾಲಕ್ಕೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಇದು ಉದ್ದೇಶ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಇಲ್ಲ ತುಲಾರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ. ಎಲ್ಲ ಹೋಮ ನೀವು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾದಂಥ ಈ ಕೃಷ್ಣ ಕೀಲಕ ರತ್ನವನ್ನು ನಿಮಗೆ ಸಂಕಲ್ಪ ಸೇವೆ ಜೊತೆ ಒಬ್ಬರಿಗೆ ಒಂದು ಸಂಕಲ್ಪ ಸೇವೆ ಒಂದೊಂದನ್ನು ಕೊಡ್ತಾ ಇದ್ದಾವೆ. ಎಲ್ಲ ಹೋಮಗಳು ಸೇರಿ ಒಂದೇ ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಗೆ ಒಂದು ಪ್ರಸಾದ. ಸೊ ಕ್ಲಿಯರ್ ಅಲ್ವಾ, ಏನು ಚಿಂತೆ ಇಲ್ಲ ನಿಮಗೆ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ವಿಡಿಯೋ ಇಲ್ಲಿಗೆ ಮುಗ್ದಿಲ್ಲ. ಈಗ ವಿಶೇಷವಾದ ಮಂತ್ರವನ್ನು ಈಗ ನಾನು ಹೇಳ್ತೇನೆ, ಅದನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಮುಂದುವರೆದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ
ತ್ರಿಶೂಲಂ ಪರಶುಂ ಚೈವ ಕಪಾಲಂ ಡಮರುಂ ತಥಾ ಬಿಭ್ರಾಣಮುಗ್ರವಪುಷಂ ತ್ರಿನೇತ್ರಂ ಚಂದ್ರಶೇಖರಂ. ಓಂ ದಂಷ್ಟ್ರಾಕರಾಲವಿಲಸದ್ಭ್ರುಕುಟೀಕುಟಿಲಾನನಂ ವಡವಾಗ್ನಿಸಮಾಕಾರಂ ದಹಂತಂ ಭುವನತ್ರಯಂ. ಓಂ ಭೂತಪ್ರೇತಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ. ಏವಂ ಧ್ಯಾತ್ವಾ ಜಪೇನ್ನಿತ್ಯಂ ರಕ್ಷೋಹಾಗ್ನಿಂ ಸಮಾಹಿತಃ. ಮಮ ಸಮಸ್ತಭೂತಪ್ರೇತಪಿಶಾಚಬಾಧಾ ದೃಷ್ಟಿಬಾಧಾ ನಿವಾರಣಾರ್ಥಂ ಜಪೇ ವಿನಿಯೋಗಃ. ಓಂ ರಕ್ಷೋಹಣಂ ವಾಜಿನಮಾಜಿಘರ್ಮಿ ಮಿತ್ರಂ ಪ್ರತಿಷ್ಠಮುಪಯಾಮಿ ಶರ್ಮಾ. ಶಿಶಾನೋ ಅಗ್ನಿಃ ಕ್ರತುಭಿಃ ಸಮಿದ್ಧಃ ಸ ನೋ ದಿವಾಸ ರಿಷಃ ಪಾತು ನಕ್ತಂ. ವಿಜ್ಯೋತಿಷಾ ಬೃಹತಾ ಭಾತ್ಯಗ್ನಿರಾಯುರ್ವಿಶ್ವಾನಿ ಕೃಣತೆ ಮಹಿತ್ವಾ. ಪ್ರಾದೇವೀರ್ಮಾಯಾ ಸಹತೆ ದುರೆ ವಾ ಶಿಶೀತೆ ಶೃಂಗೆ ರಕ್ಷಸೆ ವಿನಿಕ್ಷೇ. ಉತ ಸ್ವಾನಾಸೋ ದಿವಿಷಂತ್ವಗ್ನೇ ಸ್ತಿಗ್ಮಾಯುಧಾ ರಕ್ಷಸೆ ಹಂತವಾ ಊ. ಮದೇಚಿದಸ್ಯ ಪ್ರರುಜಂತಿ ಭಾಮಾನವರಂತೆ ಪರಿಬಾಧೋ ಅದೇವೀ. ಹರಿ ಓಂ.